ಸಿಕ್ಸರ್ ಹೊಡೆದು ಮರುಕ್ಷಣವೇ ಹೃದಯಾಘಾತ, ಪಿಚ್ನಲ್ಲೇ ಕುಸಿದು ಮೃತಪಟ್ಟ ಬ್ಯಾಟರ್. ಪಂಜಾಬ್ನಲ್ಲಿ ಹೀಗೊಂದು ದುರಂತ. ಸ್ನೇಹಿತರೆ, ಕ್ರಿಕೆಟಿಗನೊಬ್ಬ ಸಿಕ್ಸರ್ ಬಾರಿಸಿದ ಬೆನ್ನಲ್ಲೇ ಹೃದಯಾಘಾತಕ್ಕೊಳಗಾಗಿ ಪಿಚ್ ಮಧ್ಯೆಯೇ ಕುಸಿದು ಮೃತಪಟ್ಟಿರುವ ಹೃದಯ ವಿದ್ರಾವಕ ಘಟನೆ ಭಾರತದ ಪಂಜಾಬ್ನ ಫಿರೋಜ್ಪುರದಲ್ಲಿ ನಡೆದಿದೆ. ಹೌದು, ಇದರ ವಿಡಿಯೋ ಇದೀಗ ವೈರಲ್ ಆಗಿದ್ದು ಇಡೀ ಕ್ರಿಕೆಟ್ ವಲಯವನ್ನು ಆತಂಕಕ್ಕೆ ತಳ್ಳಿದೆ. ಸ್ಥಳೀಯ ಪಂದ್ಯವೊಂದರಲ್ಲಿ ನಡೆಯುತ್ತಿದ್ದಾಗ ಈ ಘಟನೆ ನಡೆದಿದ್ದು ಹರ್ಜಿತ್ ಸಿಂಗ್ ಮೃತಪಟ್ಟು ದುರ್ದೈವಿಯಾಗಿದ್ದಾರೆ. ಸಿಕ್ಸರ್ ಬಾರಿಸಿದ ತಕ್ಷಣ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ. ತಕ್ಷಣಕ್ಕೆ ಚಿಕಿತ್ಸೆ ಪಡೆಯಲು ಪ್ರಯತ್ನಿಸಿದರೂ ಕೂಡ ಅವರು ಹೃದಯಾಘಾತದಿಂದ ನಿಧನರಾಗ್ತಾರೆ. ಈ ಘಟನೆಯು ಕ್ರಿಕೆಟ್ ಜಗತ್ತನ್ನು ಬೆಚ್ಚಿ ಬೀಳಿಸಿದೆ. ಇತ್ತೀಚೆಗೆ ಆರೋಗ್ಯವಂತ ಆಟಗಾರರು ಹೃದಯಾಘಾತದಿಂದ ಸಾಯುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ. ಏನಿದು ಘಟನೆ ನೋಡೋಣ ಬನ್ನಿ. ಪಂದ್ಯದ ವೇಳೆ ಹರ್ಜಿತ್ ಸಿಂಗ್ ಸಿಕ್ಸರ್ ಬಾರಿಸಿದರು. ನಂತರ ಪಿಚ್ನ ಮಧ್ಯದಲ್ಲಿ ಒಂದೆರಡು ಹೆಜ್ಜೆ ನಡೆಯಲು ಹೊರಟಾಗ ಹಠಾತ್ ಕುಸಿದು ಬಿದ್ದರು. ನೋವಿನಿಂದ ಅವರು ಮೊದಲು ಮೊಣಕಾಲುಗಳ ಮೇಲೆ ಕುಳಿತರು. ನಂತರ ಪ್ರಜ್ಞೆ ತಪ್ಪಿ ಬಿದ್ದರು. ಕೂಡಲೇ ಸಹಾಯಕ್ಕೆ ಧಾವಿಸಿದ ಸಹ ಆಟಗಾರರು CPR ಮೂಲಕ ಪ್ರಥಮ ಚಿಕಿತ್ಸೆ ನೀಡಲು ಪ್ರಯತ್ನ ಮಾಡ್ತಾರೆ. ಆದರೆ ಆವಾಗಲೇ ಅವರು ಕೊನೆ ಉಸಿರನ್ನು ಎಳೆದಿರ್ತಾರೆ. ಹೃದಯಾಘಾತವೇ ಸಾವಿಗೆ ಕಾರಣ ಎಂದು ಅಲ್ಲಿನ ವೈದ್ಯರು ತಿಳಿಸ್ತಾರೆ. ಈ ಘಟನೆಯ ವಿಡಿಯೋ ಆನ್ಲೈನ್ನಲ್ಲಿ ತುಂಬಾ ಹರಿದಾಡ್ತಾ ಇದ್ದಾವೆ. ಇಂತಹ ಘಟನೆಗಳು ಪದೇ ಪದೇ ನಡೆಯುತ್ತಿರುವುದು ಆತಂಕಕಾರಿ ವಿಷಯವಾಗಿದೆ. ಕ್ರೀಡಾಪಟುಗಳು ಆರೋಗ್ಯವಾಗಿರಲು ಹೆಚ್ಚಿನ ಕಾಳಜಿ ವಹಿಸುವುದು ಮುಖ್ಯ. ನಿಯಮಿತವಾಗಿ ವೈದ್ಯಕೀಯ ತಪಾಸಣೆ ಮಾಡಿಸಿಕೊಳ್ಳಬೇಕು. ಯಾವುದೇ ರೀತಿಯ ತೊಂದರೆ ಕಂಡುಬಂದಲ್ಲಿ ತಕ್ಷಣ ಚಿಕಿತ್ಸೆ ಪಡೆಯಬೇಕು. ಯುವಕರು ಹೃದಯದ ಆರೋಗ್ಯದ ಬಗ್ಗೆ ಗಮನ ಹರಿಸುವುದು ಅತ್ಯಗತ್ಯ. ಹಾಗಾದರೆ ಹಿಂದಿನ ದುರಂತಗಳನ್ನು ನೋಡೋಣ ಬನ್ನಿ. ಇಂತಹ ಘಟನೆಗಳು ಈ ಹಿಂದೆ ಕೂಡ ನಡೆದಿವೆ. 2024ರಲ್ಲಿ ಪುಣೆಯ ಗರ್ವಾರ್ ಕ್ರೀಡಾಂಗಣದಲ್ಲಿ ಇಂಥದ್ದೇ ಒಂದು ದುರಂತ ಸಂಭವಿಸಿತ್ತು. 33 ವರ್ಷದ ಇಮ್ರಾನ್ ಪಟೇಲ್ ಎನ್ನುವ ಆಟಗಾರ ಎದೆನೋವು ಎಂದು ಹೇಳಿ ಕುಸಿದು ಬಿದ್ದರು. ಉತ್ತಮ ದೇಹದಾರ್ಢ್ಯ ಹೊಂದಿದ್ದು ಅವರು ಆಲ್ರೌಂಡರ್ ಆಗಿ ಆಡುತ್ತಿದ್ದರು. ಎದೆನೋವು ಕಾಣಿಸಿಕೊಂಡ ಸಂದರ್ಭದಲ್ಲಿ ಆಟದಿಂದ ನಿವೃತ್ತಿ ಪಡೆದು ಪೆವಿಲಿಯನ್ ಕಡೆಗೆ ಹೋಗುವಾಗ ಹೃದಯಾಘಾತದಿಂದ ಮೃತಪಟ್ಟರು. ಮಾರ್ಚ್ನಲ್ಲಷ್ಟೇ ಆಸ್ಟ್ರೇಲಿಯಾದಲ್ಲಿ ತಾಪಮಾನ ತಡೆಯಲಾರದೆ ಬ್ಯಾಟರ್ ಒಬ್ಬ ಮೈದಾನದಲ್ಲಿಯೇ ಕುಸಿದು ಬಿದ್ದ ಪ್ರಸಂಗ ನಡೆದಿತ್ತು. ಅಲ್ಲಿನ ಸ್ಥಳೀಯ ಕ್ರಿಕೆಟ್ ಬಲ್ ಆಗಿರುವ ಓಲ್ಡ್ ಕಾನ್ಕಾರ್ಡಿಯಾದ ಆಟಗಾರ ಜುನೈದ್ ಜಾಫರ್ ಖಾನ್ ಮೃತಪಟ್ಟ ಕ್ರಿಕೆಟಿಗ. ನಿರಂತರ 40 ಓವರ್ ಕ್ಷೇತ್ರ ರಕ್ಷಕನಾಗಿದ್ದ ಅವರು ಫೀಲ್ಡಿಂಗ್ ಮುಗಿದೊಡನೆ ಆರಂಭಿಕರಾಗಿ ಬ್ಯಾಟಿಂಗ್ಗೆ ಇಳಿದಿದ್ದ ಸಂದರ್ಭದಲ್ಲಿ ಈ ದುರಂತ ಘಟನೆ ಸಂಭವಿಸಿತ್ತು. 2022ರಲ್ಲಿ ಮಿಸ್ಸಿಸ್ಸಿಪ್ಪಿಯ 17 ವರ್ಷದ ಫುಟ್ಬಾಲ್ ಆಟಗಾರ ಫಿಲಿಪ್ ಲಾಸ್ಟರ್ ಜೂನಿಯರ್, 2021ರಲ್ಲಿ ಕಾನ್ಸಾಸ್ನ ಫುಟ್ಬಾಲ್ ಆಟಗಾರ ಓವೆಡ್ ಗೊಮೋಸ್ ರೆಗಲಾಡೋ ಅವರು ಕುಸಿದು ಬಿದ್ದು ಮೃತಪಟ್ಟಿದ್ದರು. 2021ರಲ್ಲಿ ಬೆಂಗಳೂರಿನಲ್ಲಿ ವ್ಯಕ್ತಿಯೊಬ್ಬರು ಜಿಮ್ ಮಾಡುವಾಗಲೇ ಹೃದಯಾಘಾತಕ್ಕೆ ಒಳಗಾಗಿದ್ದರು. ಆದರೆ ಜಿಮ್ ಟ್ರೈನರ್ ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ದರಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ.